ಸರ್ಕಾರ ಬರಲಿ, ಬಿಜೆಪಿ ಮತ್ತೆ ಉಳಿಲಿ. ಈಗೆಲ್ಲ ಮಾಡಿದ್ರಲ್ಲ, ಮಾಡೋದ್ರ ಬಡವ್ರ ಬಗ್ಗರಿಗೆಲ್ಲ ಫುಲ್ ನುಣ್ಣು ಬೋಳಿಸ್ಬಿಟ್ರಲ್ಲ. ರಾಹುಲ್ ಗಾಂಧಿಗೆ ಏನಾದ್ರು ಕೊಟ್ಬಿಟ್ರೆ ದೇಶ ಸರ್ವನಾಶ ಆಗೋದ್ರಲ್ಲಿ ಎರಡನೇ ಮಾತಿನ. ಬರೀ ಒಂದು ವರ್ಷದಲ್ಲಿ ಇವ್ರಿಗೆ ಯೋಗ್ಯತೆ ಏನು ಅಂತ ಗೊತ್ತಾಗ್ತಾ ಇದೆ. 20 ಜನ ಸೇರ್ಕೊಂಡು ಒಬ್ಬನೇ ಎದುರಿಸ್ತವ್ರೆ. ಕರ್ನಾಟಕದಲ್ಲಿ ಇವಾಗ ಜನಗಳೆಲ್ಲ ನೋಡಿದ್ರೆ ಯಾಕೆ ಬೇಕಾಗಿತ್ತು ಇದು ಫ್ರೀ? ಇವ್ರು ಏನೇ ಕಾಗೆ ಗುಬ್ಬಕ್ಕ ಕತ್ತೆ ಹೇಳಿದ್ರು ಕಾಂಗ್ರೆಸ್ನವರು ಮೋದಿನೇ ಈ ಸಲ ವಿನ್ ಆಗೋದು. ಸರ್, ಇನ್ನೇನು MP ಎಲೆಕ್ಷನ್ ಬರ್ತಿದೆ. ನಿಮ್ಮ ಪ್ರಕಾರ ಕೇಂದ್ರದಲ್ಲಿ ಯಾವ ಪಕ್ಷ ಅಧಿಕಾರಕ್ಕೆ ಬರಬೇಕು ಸರ್? BJP ಸೇಫ್. ಈಗ ಮೋದಿ ಅವರು 10 ವರ್ಷದಿಂದ ಆಡಳಿತ ಮಾಡ್ತಿದ್ದಾರೆ. ಅವ್ರು ಬಂದಮೇಲೆ ಏನಾದರೂ ಬದಲಾವಣೆ ಆಗಿದೆಯಲ್ಲ ಸರ್, ಎಲ್ಲ ಪ್ರತಿಯೊಂದು ಆಗಿದೆಯಲ್ಲ. ರೋಡ್ ಆಗಿದೆ, ಮತ್ತು ನಮ್ಗೆ ಏನೇನು ಬೇಕು ಎಲ್ಲನೂ ಕೊಡ್ತಾ ಇದ್ದಾರೆ. ರೈತರಿಗಾಗಲಿ. ಕಾಂಗ್ರೆಸ್ ಸರ್ಕಾರ ಬಂದರೆ ಈ ಥರ ಏನು ಕೆಲಸಗಳು ಮಾಡಲ್ಲ ಅಂತೀರಾ? ಏನು ಮಾಡಿದ್ದಾರೆ ಸರ್ 70 ವರ್ಷದಿಂದ? ಕಣ್ಣೆದುರುಗಡೆ ನೋಡ್ತಾ ಇದ್ದೀರಲ್ಲ. ಅಲ್ಲ, ಈಗ ಬೇರೆ ಬೇರೆಯವರು ಇದ್ದಾರೆ, ಮಮತಾ ಬ್ಯಾನರ್ಜಿ ಇದ್ದಾರೆ, ಮಲ್ಲಿಕಾರ್ಜುನ್ ಖರ್ಗೆ ಅವರು ಇದ್ದಾರೆ, ಅವ್ರಿಗೆಲ್ಲ ಅಧಿಕಾರ. ಎಲ್ಲ ಕಳ್ಳರು ಸರ್, ಎಲ್ಲರೂ ಕಳ್ಳರು. 20 ಜನ ಸೇರ್ಕೊಂಡು ಒಬ್ಬನೇ ಎದುರಿಸ್ತವ್ರೆ. 20 ಜನ ಸೇರ್ಕೊಂಡು ಒಬ್ಬನ ಮುಖ್ಯನಾ 20 ಜನ ಮುಖ್ಯನಾ? ನಿಮ್ಗೆ ತೋರಿಸ್ತಾ ಇದ್ದೀರ ಅಂತ ಹೇಳ್ತಲ್ಲ, ಸತ್ಯ ಅದಷ್ಟೇ. ಮೋದಿ ಅವರೇ ಈ ಬಾರಿನೂ ಪ್ರಧಾನ 100%. ಅಲ್ಲ, ಈಗ ಹೆಂಗೆ ಕರ್ನಾಟಕದಲ್ಲಿ ಗ್ಯಾರಂಟಿಗಳನ್ನ ಕೊಟ್ಟು ಅಧಿಕಾರಕ್ಕೆ ಬಂದ್ರು, ಅದೇ ರೀತಿ ಕೇಂದ್ರದಲ್ಲೂ ಈ ಥರ ಗ್ಯಾರಂಟಿಗಳು ಇಲ್ಲ, ಗ್ಯಾರಂಟಿ ಎಲ್ಲ ಗೊತ್ತಾಗ್ತದೆ, ಜನಗಳಿಗೆ ಗೊತ್ತಾಗ್ತದೆ. ಏನು ಫೇಕ್ ಇದೆ, ಏನಿದೆ, ಎತ್ತ ಇದೆ ಅಂತ ಜನಗಳಿಗೆ ಗೊತ್ತಾಗ್ತದಲ್ಲ. ಫೇಕ್ ಇದೇನು ಬಡವ್ರಿಗೆ ಅನುಕೂಲ ಆಗಂಥದ್ದು ಏನು ಅಲ್ವಾ? ಏನಿಲ್ಲ ಸರ್, ಇದರಲ್ಲಿ ದುಡ್ಡು ಮಾಡೋ ಸ್ಕೀಮ್ ಇದು. ದುಡ್ಡು ಮಾಡೋ ಸ್ಕೀಮ್, ಈ ಗ್ಯಾರಂಟಿಗಳೆಲ್ಲ ದುಡ್ಡು ಮಾಡೋ ಸ್ಕೀಮು. ಅಂದರೆ 5 ಲಕ್ಷ ಜನ ಇರ್ತಾರೆ. 5 ಲಕ್ಷಕ್ಕೆ ನೀವೇನೋ ಮಾಡಿರ್ತೀರ. ಈಗ ಒಂದು ಎಜುಕೇಟೆಡ್ಗೆ ಇದು ಕೊಡ್ತೀವಿ ಅಂತ ಒಂದು 5 ಲಕ್ಷ ಇದ್ದಾರೆ ನಮ್ಮ. ಅದು 5 ಲಕ್ಷದಲ್ಲಿ ಒಂದು 80,000 ಜನ ಏನೋ ಹಾಕಿದಾರಂತ ಅರ್ಜಿ 80,000 ಜನಕ್ಕೂ ತಲುಪ್ತಾ ಇಲ್ಲ. ಅದು ಬರೀ 3,000 ಜನಕ್ಕೆ ತಲುಪ್ತಾ ಇದೆ ಅಂತ. ಮಿಕ್ಕಿ ದುಡ್ಡೆಲ್ಲ ಏನಾಯ್ತು ಸರ್? ಅರ್ಧ ಕೊಟ್ಟು ಇನ್ನರ್ಧ ಇವರೇ ನುಂಗ್ತಾ ಇದೆ. ಆ ಥರ ಯಾವುದೇ ಆಗಲಿ. ಇನ್ನು ಯಾವುದು ನಮ್ಮ ಮನೆಯವ್ರಗಳಿಗೆ ಬರ್ತಾಯಿಲ್ಲ. 2,000 ಹಾಕಿದ್ದಾರೆ. 1 ತಿಂಗಳು ಬರುತ್ತೆ, ಇನ್ನೊಂದು ತಿಂಗಳು ಬರೋದೇ ಇಲ್ಲ. ಏನು ಮಾಡ್ತೀರಿ? ಬಸ್ಸಲ್ಲಿ ಹೋಗೋಕೆ ಆಗಲ್ಲ ಗಂಡಸರು. ನಾವು ಟಿಕೆಟ್ ತಗೊಂಡು ನಿಂತ್ಕೊಳ್ಳೋ ಸ್ಟೇಜಿಗೆ ಬಂದುಬಿಟ್ಟಿದೆ. ರಶ್ಶು 12-1 ಗಂಟೆ ರಾತ್ರಿಗೆ ಹೋದ್ರೂ ರಶ್ಶೆ, ನಿಂತ್ಕೊಂಡು ಹೋಗ್ಬೇಕು. ಎಲ್ಲ ಕಡೆ ದೇವಸ್ಥಾನ ಫುಲ್ಲೇ. ಸರ್ 100% BJP. ಓ 100% ತಲೆ ಕೆಡ್ಸ್ಕೊಳ್ಳಲ್ಲ ಸರ್. ಯಾವುದು ಒಂದು ಪ್ರಾಬ್ಲಮ್ ಇಲ್ಲ ಸರ್. ಅವ್ರ ಕಡೆಯಿಂದ ಯಾವುದು ಪ್ರಾಬ್ಲಮ್ ಇಲ್ಲ. ಎಲ್ಲರೂ ಸರಿಸಮವಾಗಿ ನೋಡ್ಕೊ ಹೋಗ್ತಾ ಇದ್ದಾರೆ, ಯಾವುದೇ ಆಗಲಿ. ಯೋಗಿ ಸರ್, ಯೋಗಿ ಸೂಪರ್, ಬೇರೆ ಯಾರಿಲ್ಲ. ಯಾರಿಗೂ ಇಲ್ಲ ಸರ್, ಯಾರಿಗೂ ಇಲ್ಲ, ಯಾವುದೇ ಮನುಷ್ಯನಿಗೂ ಇಲ್ಲ. ಮಾಡೋರು ಬಂದರೆ ಮುಂದಕ್ಕೆ ಮಾಡಲಿ. ನಾವು ಒಂದೇ ಥರ ಕರ್ಕೊಂಡು ಹೋಗ್ಬೇಕು, ಒಂದೇ ಥರ ನೋಡಬೇಕು ಎಲ್ಲರೂ. MP ಎಲೆಕ್ಷನ್ ಬರ್ತಿದೆಯಲ್ಲ, ಕೇಂದ್ರದಲ್ಲಿ ಯಾವ ಸರ್ಕಾರ ಅಧಿಕಾರಕ್ಕೆ ಬಂದರೆ ಒಳ್ಳೆಯದು ಅನ್ಸುತ್ತೆ ನಿಮ್ಮ ಪ್ರಕಾರ? ನಮ್ಮ ಕೇಂದ್ರಕ್ಕೆ ಬರಬೇಕಂದ್ರೆ PM ಮೋದಿ ಅವರೇ ಬರಬೇಕು ಸರ್. ಯಾಕೆ ಅಂತಂದರೆ ಭಾಳಷ್ಟು ಮಾಡಿದ್ದಾರೆ, ತುಂಬ ಹೇಳ್ಕೊಳಕ್ಕಾಗಲ್ಲ. ಕೆಲವರು ಅದನ್ನು ಹೇಳ್ಕೊಂಡ್ರೆ ಚೆನ್ನಾಗಿರಲ್ಲ. ಅದೇ ರಾಹುಲ್ ಗಾಂಧಿ ಅವ್ರಿಗೆ ಕೆಪಾಸಿಟಿ ಇಲ್ವಾ ಪ್ರಧಾನಮಂತ್ರಿ ಆಗೋದು? ಕೆಪಾಸಿಟಿ ಅಂದರೆ ಸರ್, ಅವ್ರಿಗೆ ರಾಜಕೀಯ ಅಂದ್ರೆ ಸರಿ ಗೊತ್ತಿಲ್ಲ, ನನಗೆ ಗೊತ್ತಿರೋ ಮಟ್ಟಿಗೆ. ಅವ್ರು ಏನು ಮಾತಾಡ್ತಾ ಇದ್ದೀನಿ, ಎಲ್ಲಿ ಏನು ಮಾತಾಡಬೇಕು, ಯಾವ ಜಾಗದಲ್ಲಿ ಯಾವ ಥರ ಇರಬೇಕು ಅನ್ನೋದೇ ಅವ್ರಿಗೆ ಗೊತ್ತಿಲ್ಲ. ಫಸ್ಟ್ ಆಫ್ ಆಲು ಅವ್ರ ಫ್ಯಾಮಿಲಿಯಿಂದ ಅವರು ಆ ಗಾಂಧಿಯನ್ನು ಹೆಸರಿಂದ ಇಟ್ಕೊಂಡು ಅವರು ಮುಂದೆ ಬರಬೇಕು ಅಂತ ಹೋರಾಡ್ತಿದ್ದಾರೆ ಹೊರತು, ಬಟ್ ಫಿಸಿಕಲ್ ಆಗಿ ನಮ್ಮ
ಕೇಂದ್ರ ಸರ್ಕಾರದಿಂದ ಏನೇನು ಆಗಬೇಕು ಏನೇನು ಮಾಡಬೇಕು ಅನ್ನೋದೇ ಅವ್ರಿಗೆ ಗೊತ್ತಿಲ್ಲ. ಅಲ್ಲ ಅವರು ಹುಟ್ಟಾನೆ ರಾಜಕಾರಣದ ಫ್ಯಾಮಿಲಿಯಿಂದ ರಾಜಕಾರಣದ ಫ್ಯಾಮಿಲಿಯಿಂದ ಹುಟ್ಟಿದ್ರು ಸರ್. ಅವರು ಮಾತಾಡೋ ರೀತಿ ನೋಡಿದ್ದೀರಾ? ಎಲ್ಲೇ ಹೋದ್ರು ಒಂದು ಸ್ಟೇಟ್ಮೆಂಟ್ ಕೊಡೋದಾಗಲಿ ಏನೇ ಆಗಲಿ ಪ್ರತಿಯೊಂದು. ಇನ್ನೊಂದು ಸರ್ ನಾನು ಫ್ರ್ಯಾಂಕಾಗಿ ಹೇಳ್ಬಿಡ್ತೀನಿ, ಕಾಂಗ್ರೆಸ್ ಬಂದರೆ ನಮ್ಮ ಹಿಂದೂಗಳಿಗೆ ಉಳಿಗಾಲ ಇಲ್ಲ, ಅದಕ್ಕೆ ಕಾಂಗ್ರೆಸ್ ಇಲ್ಲ. ನಮ್ಮ ಮೋದಿ ಬಂದರು, ಪ್ರತಿಯೊಂದು ಮಾಡಿದ್ದಾರೆ, ನಮ್ಮ ರಾಮ ಜನ್ಮಭೂಮಿಗೋಸ್ಕರ ಹೋರಾಡಿದ್ದಾರೆ. ಅಂಥವ್ರನ್ನ ನಾವು ಇನ್ನೊಂದು ಸಲ PM ಮಾಡಿದ್ರೆ ಇನ್ನೊಂದು 10 ವರ್ಷ, ಒಂದು 5 ವರ್ಷ ನಾವು ಏನೋ ಒಂದು ನಮ್ಮ ಹಿಂದೂ ಭೂಮಿ ಅನ್ನೋದು ಉಳ್ಕೊಳುತ್ತೆ. ಅದು ಬಿಟ್ಟರೆ ನಮಗೆ ಹಿಂದೂಗಳಿಗೆ ಜಾಗ ಇಲ್ಲದಂಗೆ ಆಗ್ಬಿಡುತ್ತೆ ಕಾಂಗ್ರೆಸ್ ಬಂದರೆ. ಇದು ಫ್ರ್ಯಾಂಕ್. ಈಗ ಇನ್ನೇನು ನಮ್ಮ ಕರ್ನಾಟಕದಲ್ಲಿ 5 ಗ್ಯಾರಂಟಿಗಳನ್ನ ಕೊಟ್ಟಿದ್ರು ಕಾಂಗ್ರೆಸ್ ಅವರು. ಸರ್ ಆ ಗ್ಯಾರಂಟಿನ ಯಾರಿಗೂ ಉಪಯೋಗ ಸರ್? ಅದು ಯಾರಿಗೂ ಉಪಯೋಗ ಇಲ್ಲ ಬಡವರಿಗಿದ್ರೆ ಸರ್. ನಾನು ಹೇಳೋದು ಒಂದೇ, ಫ್ರ್ಯಾಂಕಾಗಿ ಹೇಳ್ಬೇಕಂದ್ರೆ ಗೌರ್ಮೆಂಟ್ ಸ್ಕೂಲ್ಗಳನ್ನ ಉನ್ನತ ಮಟ್ಟಕ್ಕೆ ತಗೊಂಡೋಗಿದ್ದಿದ್ರೆ, ಅದ್ರ ಬದಲು ಗೌರ್ಮೆಂಟ್ ಆಸ್ಪತ್ರೆಗಳನ್ನ ಉನ್ನತ ಮಟ್ಟವಾಗಿ ಮಾಡಿದಿದ್ರೆ ಅದೇ ತುಂಬ ಜನಕ್ಕೆ ಬಡವರಿಗೆ ಒಳ್ಳೆ ಹೆಲ್ಪ್ ಆಗೋಗಿರೋದು. ಅದನ್ನು ಬಿಟ್ಬಿಟ್ಟು ಈ ಭಾಗ್ಯಗಳು ಆ ಭಾಗ್ಯ ಅದೆಲ್ಲ ವೇಸ್ಟು ಸರ್. ಯಾರು ಊಟ ಇಲ್ಲ ಗತಿ ಇಲ್ಲ ಅಂತ ಯಾರ ಮನೆ ಬಾಗಿಲಿಗೆ ಹೋಗಿಲ್ಲ. ಸುಮ್ಮನೆ ಇದೆಲ್ಲ ಸರ್ಕಾರಗಳು ನಮಗೆ ಪ್ರಜೆಗಳಿಗೆ ಇದು ಬಿಡೋದು. ಏನೇ ಬಂದ್ರೂ ಪ್ರಜೆಗಳಿಗೋಸ್ಕರನೇ ಬರುತ್ತೆ. ನಮ್ಮಂಥವ್ರ ಮೇಲೆ ಮಿಡ್ಲ್ ಕ್ಲಾಸ್ ಪೀಪಲ್ ಮೇಲೆ ಜಾಸ್ತಿ ಬೀಳೋದು ಹೊಡ್ತಾ. ಇವಾಗ ಅವರು ಏನೋ ಭಾಗ್ಯಗಳು ಕೊಟ್ಬಿಡ್ತಾರೆ, ಸರ್ಕಾರಕ್ಕೆ ಸಾಲ ಬರುತ್ತೆ, ಸಾಲನ ತಗೊಬಂದು ಟ್ಯಾಕ್ಸ್ ಮುಖಾಂತರ ನಮ್ಮ ತಲೆ ಮೇಲೆ ಹಾಕ್ತಾರೆ ಅಲ್ವಾ? ಅದ್ರ ಮೇಲೆ ಇನ್ನೇನು ಹೇಳೋಕ್ಕಾಗಲ್ಲ. ಅವರೇ ಅರ್ಥ ಮಾಡ್ಕೊಬೇಕು, ನಮ್ಮ ರಾಜ್ಯ ಸರ್ಕಾರ ಅರ್ಥ ಮಾಡ್ಕೊಬೇಕು. ಕೇಂದ್ರ ಸರ್ಕಾರಕ್ಕೆ PM ಬಿಟ್ಟರೆ, ಮೋದಿ ಬಿಟ್ಟರೆ ಇನ್ಯಾರೂ ಬೇಕಾಗಿಲ್ಲ ಅಲ್ಲ ಈ ಟ್ಯಾಕ್ಸ್ ಎಲ್ಲ ಜಾಸ್ತಿ ಮಾಡಿದ್ದು ಮೋದಿಯವರು ಅಂತ ಹೇಳ್ತಾರೆ. ಮೋದಿಯವರು ಬಂದಮೇಲೆ ಟ್ಯಾಕ್ಸ್ ಎಲ್ಲ ಸರ್. ಟ್ಯಾಕ್ಸ್ ಎಲ್ಲ ಇವಾಗ ಕೂತ್ಕೊಂಡು ತಿನ್ನೋಕೆ ಯಾರಿಗೆ ಸರ್ ಅಕ್ಕಿದೆ? ಇವಾಗ ನಾವು ದುಡಿದ್ರೇನೆ ಸರ್ ನಮ್ಗೆ ಅಕ್ಕಿ ಅನ್ನ ಸಿಗೋದು. ಕುಂತ್ಕೊಂಡು ಸುಮ್ಮನೆ ನೀನು ಎಲ್ಲರಿಗೂ ಫ್ರೀಯಾಗಿ ಕೊಟ್ಬಿಡ್ತೀನಿ ಅಂದ್ಬಿಟ್ಟು ಎಲ್ಲ ಫ್ರೀ ಕೊಟ್ಬಿಟ್ರೆ ಯಾರಿಗೆ ಸಿಗುತ್ತೆ? ಏನೂ ಸಿಗೋಲ್ಲ. ಇವಾಗ ಅವ್ರಿಗೆ ಆದಾಯ ಬಂದರೆ ತಾನೇ. ಇವಾಗ ನನಗೊಂದು ಆಟೋ ಓಡಿಸ್ತಾ ಇದ್ದೀನಿ, ನನಗೊಂದು 10 ರೂಪಾಯಿ ಆದಾಯ ಬಂದರೆ ನಾನು 5 ರೂಪಾಯಿ ಖರ್ಚು ಮಾಡಿ ಒಂದು 5 ರೂಪಾಯಿ ಉಳಿತಾಯ ಮಾಡೋಕ್ಕಾಗೋದು. ಅದನ್ನು ಬಿಟ್ಟು ದೇಶನೇ ಮಾರೋ ಥರ ಮಾಡಿಬಿಟ್ರೆ ಅದಕ್ಕೆ ಅವಕಾಶ ಕೊಡ್ತಾಯಿಲ್ಲ, ಅದಕ್ಕೆ ಯಾರಿಗೂ ಆಗ್ತಾಯಿಲ್ಲ ಅಲ್ವಾ? ಅಷ್ಟೇ ಸತ್ಯ ಮೋದಿಯವ್ರನ್ನ ಬಿಟ್ಟರೆ ಇನ್ನು ಕೆಪಾಸಿಟಿ ಯಾರಿಗೆ ಇರ್ಬೋದು ಅಂತ ಸರ್. ಮೋದಿಯವ್ರು ಬಿಟ್ಟರೆ ಅಷ್ಟು ನನಗೆ ಗೊತ್ತಿರೋಂಗೆ ಅಷ್ಟು ಯಾರೂ ಇಲ್ಲ ಸರ್. ಅವರೊಬ್ಬರೇ ಸದ್ಯಕ್ಕೆ ಮೋದಿ ಒಬ್ಬರೇ ಒಳ್ಳೆ ಕ್ಯಾಂಡಿಡೇಟ್ ನಂದು. ಸರ್ 2024ರ MP ಎಲೆಕ್ಷನಲ್ಲಿ ಯಾವ ಪಕ್ಷ ಅಧಿಕಾರಕ್ಕೆ ಬಂದರೆ ಉತ್ತಮ ಅನಿಸುತ್ತೆ ಸರ್ ಕೇಂದ್ರದಲ್ಲಿ ನಿಮಗೆ? ಸರ್ ನಮಗೆ ಕೇಂದ್ರದಲ್ಲೂ ಅಷ್ಟೇ ನಮ್ಗೆ ಏನಂತ ಅಂದರೆ ನಮಗೆ ನಿರುದ್ಯೋಗ ನಿರ್ಮೂಲನೆ ಆಗಬೇಕು ಮೇಯ್ನಾಗೆ. ಹಾಗಾಗಿ ಒಳ್ಳೆ ನಾಯಕತ್ವ ಬೇಕು. ನಮಗೇನಿಲ್ಲ ಪಕ್ಷ ವೈಸ್ ಏನಿಲ್ಲ, ನಮಗೆ ನಿರುದ್ಯೋಗ ನಿವಾರಣೆ ಆಗಬೇಕು, ಅನ್ಎಂಪ್ಲಾಯ್ಮೆಂಟ್ ಸಂಪೂರ್ಣ ನಿವಾರಣೆ ಆಗಬೇಕು, ಮತ್ತು ಜನಕ್ಕೆ ಎಲ್ರಿಗೂ ಉದ್ಯೋಗ ಸಿಗುವಂಥ ಆಗಬೇಕು. ಅಂಥ ಪಕ್ಷ ಕಾಂಗ್ರೆಸ್ ಇರ್ಬೋದು, BJP ಇರ್ಬೋದು, ಪರ್ಟಿಕ್ಯುಲರ್ ನಾವು ಹೇಳೋಕ್ಕಾಗಲ್ಲ. ಯಾವ ಲೀಡರ್ಶಿಪ್ ತೊಗೊಂಡು ಮಾಡಿದ್ರೆ ಅಂಥವ್ರು ಬಂದರೆ ತುಂಬ ಒಳ್ಳೆಯದು ಸರ್ ನಮಗೆ. ಓಕೆ, ಅಂಥ ಲೀಡರ್ ಯಾರು ಇದ್ದಾರೆ ಸರ್ ನಿಮ್ಮ ಪ್ರಕಾರ ಕೇಂದ್ರದಲ್ಲಿ? ನಮಗೆ ಇವಾಗ ಸದ್ಯಕ್ಕೆ ಇದಾಯ್ತಾ ಇರೋದು ಬಂದು ನರೇಂದ್ರ ಮೋದಿಯವರು ಇದು ಮಾಡ್ತಾವ್ರೆ. ಮೇಯ್ನಾಗಿ ಏನು ಅಂತಾರೆ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅವರೇ ನಮ್ಮ ಇಂಡಿಯನ್ಸ್ಗೆ ನಮ್ಮ ಇದಕ್ಕೆ ಕರೆಕ್ಟಾಗಿ ಅವರು ಇನ್ನೂ ಕೂಡ ಅನ್ಎಂಪ್ಲಾಯ್ಮೆಂಟ್ ಏನಿದೆ ಅದೆಲ್ಲ ಫುಲ್ಫಿಲ್ ಮಾಡಬೇಕು. ಹಂಗಾಗಿ ಅವ್ರ ನಾಯಕತ್ವ ನಾವು ಇಷ್ಟಪಡ್ತೀವಿ ಸರ್. ಈಗ ಕಳೆದ 10 ವರ್ಷದಿಂದ ಆಡಳಿತ ಮಾಡ್ತಿದ್ದಾರೆ. ಅವ್ರ ಆಡಳಿತ ಹೆಂಗಿದೆ ಸರ್? ದೇಶದಲ್ಲಿ ಅಭಿವೃದ್ಧಿ ಆಗೋ ಕೆಲಸ ಮಾಡಿದ್ದಾರೆ, ಡೆವಲಪ್ಗಳು ಮಾಡಿದ್ದಾರೆ ಅಂತ? ಅಲ್ಲ, ನಮ್ಮ ಅಂತಾರಾಷ್ಟ್ರೀಯ ಮಟ್ಟದಲ್ಲೆಲ್ಲ ಇದಾಗ್ತಾ ಇದೆ. ನಮ್ಮ ರಾಷ್ಟ್ರದಲ್ಲಿ ಇನ್ನೂ ಉತ್ತಮವಾದ ಆಡಳಿತ ಕೊಡಬೇಕು. ಅವರು ಇನ್ನೂ ಹೆಚ್ಚಿನ ಅಭಿವೃದ್ಧಿ ಆಗಬೇಕು. ರಾಜ್ಯದ ವಿಷಯಕ್ಕೆ ಬಂದರೆ ಇಲ್ಲೊಂದು 5 ಗ್ಯಾರಂಟಿಗಳನ್ನ ಕೊಟ್ಟಿದೆ ಕಾಂಗ್ರೆಸ್ನವರು. ಹೌದು, ಇದೆಲ್ಲ ಬಡವರಿಗೆ ರೀಚ್ ಆಗ್ತಿದೆಯಾ? ಅನುಕೂಲ ಆಗ್ತಿದೆ ಬಡವರಿಗೆ? ಹೌದು. ಬಡವ್ರಿಗೆ ಯಾಕೆ ಅಂತಂದರೆ ಸುಮಾರು ಫ್ಯಾಮಿಲಿಗಳಿಗೆ, ಸುಮಾರು ಮಿಡ್ಲ್ ಕ್ಲಾಸ್ ಬಿಟ್ಟು ಪೂರ್ ಪೀಪಲ್ ಇರ್ತಾರೆ ನೋಡಿ, ಅಂಥವ್ರಿಗೆ ತುಂಬ ಅನುಕೂಲ ಆಗ್ತಾ ಇದೆ. ಕೆಲವ್ರಿಗೆ ಯುಟಿಲೈಸ್ ಆಗದೆ ಇರ್ಬೋದು, ಅವತ್ತು ದುಡ್ದು ಅವತ್ತು ತಿನ್ನುವಂಥವ್ರಿಗೆ ತುಂಬ ಅನುಕೂಲ ಆಗ್ತಾ ಇದೆ. ಯಾಕೆಂದ್ರೆ ಇಲ್ಲಿ ರಾಜ್ಯದಲ್ಲಿ ಅವರು ಕೂಡ ಒಳ್ಳೆ ಇದು ಮಾಡ್ಕೊಂಡವ್ರೆ. ಅದಕ್ಕಿಂತ ಹೆಚ್ಚಿನದಾಗಿ ಅವರು ಗ್ಯಾರಂಟಿಗಳ ಕೊಡೋದು ಬದಲು ಅವರು ಕೂಡ ಅಷ್ಟೇ ನಿರುದ್ಯೋಗ ಸಮಸ್ಯೆ ಮತ್ತು ಸ್ಕೂಲು ಕಾಲೇಜ್ಗೆ ಅವ್ರಿಗೇನೋ ಫೀಸ್ ಇಲ್ದಂಗೆ ಮತ್ತು ಹಾಸ್ಪಿಟ್ಲು ಸೌಲಭ್ಯ ಯಾವುದೇ ರೀತಿಯಿಂದ ಫೀಸ್ ಇಲ್ದಂಗೆ ಮಾಡಿದ್ರೆ ಜನಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಹಂಗಾಗಿ ನಮ್ಮ ರಾಜ್ಯ ಸರ್ಕಾರದಲ್ಲೂ ಅಷ್ಟೇ ಬರೀ ಗ್ಯಾರಂಟಿಗಳು ಕೊಟ್ಕೊಂಡವ್ರು ಏನು ಉಪಯೋಗ ಆಗೋಲ್ಲ. ಬೊಕ್ಕಸದಲ್ಲಿ ಇರೋದೆಲ್ಲ ಖಾಲಿ ಆಗ್ತದೆ. ಜನಕ್ಕೆ ಉದ್ಯೋಗ ಕೊಡಬೇಕು, ಅದನ್ನ ನಾವು ಇಷ್ಟಪಡ್ತೇವೆ. ಈಗ ರಾಜ್ಯದಲ್ಲಿ ಮಾಡ್ದಂಗೆ ಗ್ಯಾರಂಟಿಗಳನ್ನ ಕೊಟ್ಟು ಪಕ್ಷ ಅಧಿಕಾರಕ್ಕೆ ಬಂದಂಗೆ ಕೇಂದ್ರದಲ್ಲಿ ಏನಾದ್ರು ಇದೇ ರೀತಿ ಆಗುತ್ತಾ ಅಂತ? ಬಡವ್ರಿಗೆ ಅನುಕೂಲ ಆಗುವಂಥದ್ದು ಮಾಡಲಿ ಸರ್. ಬಡವ್ರಿಗೆ ಮತ್ತು ವಿದ್ಯಾರ್ಥಿಗಳಿಗೆ ಅನುಕೂಲ ಆಗುವಂಥದ್ದು ಕಾರ್ಯಕ್ರಮ ಮಾಡಲಿ, ಅನುಕೂಲ ಆಗುತ್ತೆ. ಓಕೆ, ಇನ್ನು ಮೋದಿಯವ್ರನ್ನ ಬಿಟ್ಟರೆ ಇನ್ನು ಯಾರಿಗೆ ಆ ಕೆಪಾಸಿಟಿ ಇರ್ಬೋದು ಪ್ರಧಾನಮಂತ್ರಿ ಆಗೋದು? ಅದಷ್ಟೊಂದು ಆ ಪಕ್ಷದಲ್ಲಿ ಬಿಟ್ಟರೆ ಏನಿಲ್ಲ. ನೆಕ್ಸ್ಟು ಕಾಂಗ್ರೆಸ್ನಲ್ಲಿ ಬಂದರೆ ನೋಡಬೇಕು ಯಾರು ಇದು ಮಾಡ್ತಾರೆ ಅಂತ ಹೇಳೋಕ್ಕಲ್ಲ. ಕಾಂಗ್ರೆಸ್ ರಾಹುಲ್ ಗಾಂಧಿ ಅವರು ಇದ್ದಾರೆ, ಹೌದು, ಮಲ್ಲಿಕಾರ್ಜುನ್ ಖರ್ಗೆ ಇದ್ದಾರೆ, ಮಮತಾ ಬ್ಯಾನರ್ಜಿ ಅವರು ಇದ್ದಾರೆ. ಹೌದು. ಅವ್ರಿಗೆಲ್ಲ ಅವಕಾಶ ಕೊಡ್ಬೋದಾ? ಖರ್ಗೆ ಅವ್ರಿಗೆ ಅವಕಾಶ ಕೊಟ್ಟರೆ, ಯಾಕೆ ಅಂತಂದರೆ ಅನುಭವಿ ಅವರು. ಯಾಕೆ ಅಂತಂದರೆ ರಾಹುಲ್ ಗಾಂಧಿ ಅವ್ರ ಪಕ್ಷದಲ್ಲಿ ಇರ್ಬೋದು, ಖರ್ಗೆ ಅವರು ತುಂಬ ಅನುಭವಸ್ಥರು.
ಅವ್ರಿಗೂ ಒಂದು ಅವಕಾಶ ಕೊಟ್ಟರೆ ರಾಜ್ಯನ ದೇಶನ ಒಂದು ಒಳ್ಳೆ ಮಾರ್ಗ ತಗೊಂಡು ಹೋಗ್ಬೋದು ಅನ್ನೋದು ನಮ್ಮ ಅಭಿಪ್ರಾಯ. ಹೌದು ಹೌದು ಕರ್ನಾಟಕದಲ್ಲಿ ನಮ್ಮ ಕನ್ನಡದವ್ರಿಗೆ, ಅದರಲ್ಲೂ ನಮ್ಮ ಅವ್ರು ಯಾಕೆಂದರೆ ಸುಮಾರು ಸೀನಿಯರಿಟಿ ಐತಿ ಅವ್ರಿಗೆ, ಅವರು ಕೊಟ್ಟರೆ ಒಂದು ಮುಂದೆ ಒಳ್ಳೆ ದೇಶಕ್ಕೆ ಒಂದು ಒಳ್ಳೆ ಸೇವೆ ಸಲ್ಲಿಸೋಕ್ಕೆ ಅವಕಾಶ ಆಗ್ತದೆ. ಅಟ್ ಪ್ರೆಸೆಂಟ್ ನಡೀತದೆ, ಏನು ತೊಂದರೆ ಇಲ್ಲ. ಯಾಕೆಂದ್ರೆ ಅವ್ರು ಬಂದರೂ ಅಷ್ಟೇ, ಇವರೇ ಬರಲಿ ಅವರೇ ಬಂದರೂ ನಮಗೇನಂದರೆ ಮೇಯ್ನಾಗಿ ಈ ಕಾನ್ಸೆಪ್ಟು, ಈ ನಿರುದ್ಯೋಗ ಸಮಸ್ಯೆ ಮೇಯ್ನಾಗಿ ನಿವಾರಣೆ ಆಗಬೇಕು. ಮೊನ್ನೆ ನಾವು ಒಂದು ಇಲ್ಲಿ ಉದ್ಯೋಗ ಮೇಳ ಇತ್ತು, ಸ್ಟೇಟ್ ಗೌರ್ಮೆಂಟವ್ರು ಆರ್ಗನೈಸ್ ಮಾಡಿದರು. ಯಾಕೆಂದ್ರೆ ನಮ್ಮ ಬೇರೆ ನಾರ್ತವ್ರು ಅವ್ರಿಗೆಲ್ಲ ಸಿಗ್ತಾಯಿದೆ, ನಮ್ಮ ಸ್ಟೇಟ್ನವ್ರಿಗೆ ಉದ್ಯೋಗಗಳಿಲ್ಲ. ಹುಡುಗರುಗಳು ಮಾರ್ಕೆಟಲ್ಲಿ ಸಂತೆಯಲ್ಲಿ ಇದಿಟ್ಕೊಂಡು ಓಡಾಡೋದಿಲ್ಲ, ಹಂಗೆ ಓಡಾಡ್ತವ್ರೆ. ಹಂಗಾಗಲ್ಲ, ಪ್ರತಿಯೊಬ್ಬರಿಗೂ ಅಷ್ಟೇ ಉದ್ಯೋಗ ಮಾಡುವಂಥ ಉದ್ಯೋಗ ಸಿಗಬೇಕು. ಅವರೇನೋ ಬಿಸ್ನೆಸ್ ಮಾಡಬೇಕು ಅಂದರೆ ಎಂಪ್ಲಾಯ್ಮೆಂಟ್ ಜನ್ರೇಷನ್ ಮಾಡಿ ಅವ್ರಿಗೇನೋ ಸ್ವಂತ ಉದ್ಯೋಗ ಮಾಡ್ಕೊಳ್ಳೋಕ್ಕೆ ಒಂದು ಉದ್ಯೋಗ ಇದಕ್ಕೆ ಹಣಕಾಸಿನ ಸೌಲಭ್ಯ ಕೊಡಬೇಕು. ಇದು ಸರ್ಕಾರದ ಅಧಿಕಾರಿಗಳು ಯಾರೂ ಮಾಡ್ತಾಯಿಲ್ಲ, ಎಲ್ಲ ಮೀಡಿಯೇಟರ್ಗಳ ಮುಖಾಂತರ ಆಗ್ತಾಯಿದೆ. ಅಧಿಕಾರಿಗಳಿಗೆ ಗೈಡ್ಲೈನ್ಸ್ ಮಾಡಬೇಕು ಸರ್ಕಾರ ನಡೆಸುವಂಥವ್ರು, ಅವ್ರು ಮಾಡಿ ಎಲ್ಲರಿಗೂ ಹೆಲ್ಪ್ ಮಾಡ್ತು ಅಂತ ಅಂದರೆ ಒಳ್ಳೆ ಮಟ್ಟದಲ್ಲಿ ನಮ್ಮ ಎಲ್ರಿಗೂ ಅನುಕೂಲ ಆಗುತ್ತೆ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.